ನಮ್ಮ ಭಾರತೀಯ ನಾರಿಯರು ತಲೆಗೆ ಹೂವು ಯಾಕೆ ಮುಡಿಯುತ್ತಾರೆ? ಪತಿಯನ್ನು ಕಳೆದುಕೊಂಡ ಮಹಿಳೆ ತಲೆಗೆ ಹೂವು ಮುಡಿಯಬಹುದೇ ಅಥವಾ ಮುಡಿಯಬಾರದೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಹಿಳೆಯರು ತಲೆ ಮೇಲೆ ಹೂ ಮುಡಿದುಕೊಳ್ಳುವುದರ ಹಿಂದಿನ ವೈಜ್ಞಾನಿಕ ಕಾರಣ ಕೇಳಿದ್ರೆ ಅಚ್ಚರಿ ಪಡ್ತೀರಾ? ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರು ತಲೆಯ ಮೇಲೆ ಹೂವುಗಳನ್ನು ಧರಿಸುತ್ತಾರೆ. ಪ್ರಪಂಚದ ಇತರ ದೇಶಗಳ ಮಹಿಳೆಯರಲ್ಲಿ ತಲೆಗೆ ಹೂವು ಮುಡಿಯುವ ಪದ್ಧತಿ ಇರುವುದಿಲ್ಲ. ತಲೆಯ ಮೇಲೆ ಹೂವುಗಳನ್ನು ಧರಿಸುವುದು ಸೌಂದರ್ಯದ ಸಂಕೇತ ಮಾತ್ರವಲ್ಲದೆ ಇದರಿಂದ ಅನೇಕ ಪ್ರಯೋಜನಗಳು ಸಹ ಹೊಂದಿವೆ. ಹೂವು ಮಹಾಲಕ್ಷ್ಮಿಯ ಸಂಕೇತವೂ ಹೌದು. ಆಧ್ಯಾತ್ಮಿಕವಾಗಿ ಮಹಿಳೆಯರು ತಲೆಗೆ ಹೂವು ಧರಿಸುವುದರಿಂದ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮಲ್ಲಿಗೆ ಮತ್ತು ಗುಲಾಬಿಯಂತಹ ಹೂವುಗಳನ್ನು ಧರಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಬರುತ್ತದೆ ಎಂದು ನಂಬಲಾಗಿದೆ. ಹಾಗೆಯೇ ಮನೆಯ ಗೃಹಿಣಿ ತಲೆಗೆ ಹೂವು ಮುಡಿಯುವುದರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಇನ್ನು ಪತಿಯನ್ನು ಕಳೆದುಕೊಂಡ ಮಹಿಳೆಯರು ಹೂವನ್ನು ತಲೆಗೆ ಮುಡಿಯಬಹುದೇ ಬೇಡವೇ ಎಂಬ ಗೊಂದಲವಿದೆ. ಕೆಲ ಆಧ್ಯಾತ್ಮಿಕ ಗುರುಗಳ ಪ್ರಕಾರ ಈ ಕಲ್ಪನೆಯು ಸಂಪೂರ್ಣವಾಗಿ ತಪ್ಪು. ಮಹಿಳೆಯರು ಹುಟ್ಟಿನಿಂದಲೇ ಹೂವನ್ನು ಧರಿಸುವುದು ಅವರ ಹಕ್ಕು. ಗಂಡ ಇಲ್ಲದಿದ್ದರೆ ಹೂಗಳನ್ನು ಧರಿಸಬಾರದು, ಕಿರೀಟವನ್ನು ಧರಿಸಬಾರದು. ಇದನ್ನು ಹಿಂದಿನ ಕಾಲದಲ್ಲಿ ಮಹಿಳೆಯರು ತಮ್ಮನ್ನು ಏಕಾಂತದಲ್ಲಿಟ್ಟುಕೊಳ್ಳಲು ಹೇಳಲಾಗುತ್ತಿತ್ತು. ಆದರೆ ಆಧ್ಯಾತ್ಮಿಕವಾಗಿ ಎಲ್ಲಾ ಮಹಿಳೆಯರು ಜೀವನದಲ್ಲಿ ಯಾವಾಗಲೂ ಹೂವುಗಳನ್ನು ಧರಿಸಬಹುದು ಎನ್ನಲಾಗುತ್ತದೆ. ಹೂವುಗಳು ಮನಸ್ಸಿಗೆ ಸಂತೋಷವನ್ನು ತರುತ್ತವೆ. ಮನೆಯ ಮಹಿಳೆಯರು ಪ್ರತಿದಿನ ಬೆಳಿಗ್ಗೆ ತಮ್ಮ ಕೂದಲನ್ನು ಜಡೆ ಹಾಕಿ ಹೂವುಗಳನ್ನು ಧರಿಸಿದರೆ ಆ ದಿನವು ಚೆನ್ನಾಗಿರುತ್ತದೆ. ಪ್ರತಿದಿನ ಹೂವುಗಳನ್ನು ಧರಿಸುವುದರಿಂದ ಸಂತೋಷವೂ ಆಗುತ್ತದೆ. ಹೂವನ್ನು ತಲೆಗೆ ಮುಡಿಯುವುದರಿಂದ ಮೆದುಳಿನಲ್ಲಿರುವ ಕೆಲವು ಗ್ರಂಥಿಗಳು ಉತ್ತೇಜನಗೊಳ್ಳುತ್ತವೆ. ಹೂಗಳ ಸುವಾಸನೆಯು ಸಿರೋಟೋನಿನ್ ನಂತಹ ಸಂತೋಷದ ಹಾರ್ಮೋನ್ಗಳನ್ನು ಸ್ರವಿಸುವ ಗ್ರಂಥಿಗಳ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಭಾರತೀಯ ಪ್ರತಿ ಮಹಿಳೆಯು ಲಕ್ಷ್ಮಿಯ ಸ್ವರೂಪವಾದ್ದರಿಂದ ಪ್ರತಿಯೊಬ್ಬ ಮಹಿಳೆಯು ತಲೆಗೆ ಹೂ ಮುಡಿಯುವುದು ಲಕ್ಷಣವೂ ಹೌದು, ಶ್ರೇಷ್ಠವೂ ಹೌದು, ಪದ್ಧತಿಯೂ ಹೌದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.